ವೀಕ್ಷಕರು ನಮಸ್ಕಾರ. ಇವತ್ತು ಡೇಟ್ ಏನು ನೋಡ್ತಾ ಇದ್ದೀರಾ, 30/7/2024 ಅಂದಿನ ಮಟ್ಟಿಗೆ ರ್ಯಾಪಿಡೋ ಮಾಡೋದಕ್ಕೆ ಹೊರಟಿದ್ದೀನಿ. ಆ್ಯಸ್ ಪರ್ ದ ಕೋರ್ಟ್ ಆರ್ಡರ್ ಪ್ರಕಾರ ಇದು ಇಲ್ಲೀಗಲ್ಲೂ ಅಲ್ಲ ಲೀಗಲ್ಲೂ ಅಲ್ಲ, ಸ್ಟೇ ತಂದಿದ್ದಾರೆ ರ್ಯಾಪಿಡೋ ಕಂಪ್ನಿಯವರು. ಸುಮಾರು ಜನ ಆಟೋದವರು ಅಥವಾ ಆರ್ ಟಿ ಒದವರು ಹಿಡಿತಾರೆ ಅಂತ ಹೇಳ್ತಾರೆ. ನೋಡೋಣ, ಇವತ್ತು ಒಂದು ಆರ್ಡರ್ ಬಿದ್ದಿದೆ. ಆ ಆರ್ಡರ್ ಹೋಗ್ಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಯಾರಾದರೂ ಆಟೋದವ್ರು ಹಿಡಿದ್ರೆ ಒಂದು PDF ಫಾರ್ಮ್ಯಾಟ್ ಇದೆ, ಆ್ಯಸ್ ಪರ್ ದ ಕೋರ್ಟು ರೈಡ್ ಮಾಡ್ಬೋದು. ರ್ಯಾಪಿಡೋ ಕ್ಯಾಪ್ಟನ್ಸ್ ಏನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಜನತೆಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ನೋಡೋಣ ಬನ್ನಿ. ಅವ್ರದ್ದು ಇಲ್ಲೇ ಪಿಕಪ್ ಲೊಕೇಶನ್ ಇದೆ, ಮುಂದೆ ಹೋಗಿ ರೈಟ್ ತೋರಿಸ್ತಾ ಇದೆ, ತಗೋತೀನಿ. ಹಾಗೂ ರ್ಯಾಪಿಡೋ ಯೂಸ್ ಮಾಡೋ ಕಸ್ಟಮರ್ಸ್, ಈಗ ನಾನು ರ್ಯಾಪಿಡೋ ಸುಮಾರು ಯೂಸ್ ಮಾಡ್ತೀನಿ, ನನಗೂ ತುಂಬ ಅನುಕೂಲ. ಇಲ್ಲೇ ಇದ್ದಾರೆ, ನೋಡೋಣ, ಅವ್ರನ್ನೂ ಕೇಳ್ತೀನಿ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ರ್ಯಾಪಿಡೋ ಬೇಕಾ ಬೇಡವಾ ಅಂತ. ಬನ್ನಿ. ಸೊನ್ನೆ 081 ಎಲ್ಲಿ ಇದು ಡ್ರಾಪ್ ಲೊಕೇಶನ್? ಐದಿಲ್ಲ ಹೋಗೋದಿಲ್ಲ ಅದ್ರ ಮೇಲೆ ಅಂದರೆ ಬರಲಾ? ಈಗ ನಿಮಗೆ ಏನು ಅನ್ಸುತ್ತೆ, ಹಿಡಿತಾವ್ರಲ್ಲ ರ್ಯಾಪಿಡೋ ಹಿಡಿತಾರಲ್ಲ ಆಟೋ, ವಾಟ್ ಯು ಥಿಂಕ್? ರ್ಯಾಪಿಡೋ ಕ್ಯಾಚ್ಡ್ ಬೈ ಆಟೋ ಆ್ಯಂಡ್ ದಿಸ್ ಒನ್ RTO. ಸೊ ದಿಸ್ ಇಸ್ ದ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಐ ಆಮ್ ಡೂಯಿಂಗ್. ಐ ಆಮ್ ನಾಟ್ ಅ ರ್ಯಾಪಿಡೋ ಕ್ಯಾಪ್ಟನ್. ಓಕೆ, ಯು ನೋ ಕನ್ನಡ? ಕನ್ನಡದ. ಹೌದಾ? ಸೊ ಏನಂತೀರಾ ಇದಕ್ಕೆ? ಏನಕ್ಕೆ ವಾಟ್ ಇಸ್ ದ ರೀಸನ್ ದೇರ್ ಕ್ಯಾಪ್ಟನ್? ಇದು ಇಲ್ಲೀಗಲ್ ಅಂತ. ಇಲ್ಲೀಗಲ್ ಇದೆ ಅಂತ. Rules, if I know the rules, maybe I can comment something about it. ಹಾಂ, But is there a rule that when you're operating a bike taxi it has to be yellow board on? ಆ ಥರ ಇಲ್ಲ. ಇತ್ತು, ಸ್ಟೇ ಆಗಿದೆ. ಇವರು ರ್ಯಾಪಿಡೋದವರು ಸ್ಟೇ ತಂದಿದ್ದಾರೆ ಕರ್ನಾಟಕ ಹೈಕೋರ್ಟಿಂದ. ಕರ್ನಾಟಕ ಹೈಕೋರ್ಟು 23/4/2024 ಯಾರೂ ಕೂಡ ತಡೆ ಹಿಡಿಬಾರ್ದು, ಅವ್ರನ್ನ ತೊಂದರೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಕೋರ್ಟವರು. ಬಟ್ ಸ್ಟಿಲ್ ಕೆಲವು RTO ಆಫೀಸರ್ಸ್ ಆ್ಯಂಡ್ ಕೆಲವು ಆಟೋದವರು ಹಿಡಿತಾ ಇದ್ದಾರೆ. ಹಾಗೂ ಇದೇ ಥರ ನಮಗೆ ಒಬ್ಬರು ಸಬ್ಸ್ಕ್ರೈಬರ್ಸ್ ವಿಡಿಯೋ ಕಳಿಸಿದ್ರು. ಇದೇ ಬೈಯಪ್ಪನಹಳ್ಳಿಯಲ್ಲಿ ಮೀಟರ್ ಹಾಕದೆ ಆಟೋ ಓಡಿಸ್ತಾ ಇದ್ರು. ಅದು ಕೂಡ ನಮ್ಮ ಚಾನಲ್ ಇದೆ, ವೈರಲ್ ಆಗಿದೆ. ಸೊ ಅದರಿಂದ ಇವತ್ತು ರ್ಯಾಪಿಡೋ ಮಾಡಿ ನೋಡೋಣ. ಯಾರಾದರೂ ಅದೇ ಥರ ಆಟೋದವ್ರು ಹಿಡಿದ್ರೆ ಆ ವಿಡಿಯೋಗೆ ಅವರು ಉತ್ತರ ಕೊಡ್ತಾರ ನೋಡ್ತೀನಿ. ಮತ್ತು ಹಾಗೆ ಈಗ ಪೊಲೀಸವ್ರು ಸಿಕ್ಕಿದ್ರೆ ಅವ್ರನ್ನೂ ಕೂಡ ಕೇಳ್ತೀನಿ ಅವರ ರೂಲ್ಸ್ ಏನು ಹೇಳುತ್ತೆ ಅಂತ. ಅದರಿಂದ ಜನರಿಗೆ ಒಂದು ಅವೇರ್ನೆಸ್ ಆಗುತ್ತೆ, ರ್ಯಾಪಿಡೋ ಕ್ಯಾಪ್ಟನ್ಸ್ಗೆ ಹಾಗೂ ನಿಮ್ಮಂಥ ಟ್ರಾವೆಲ್ ಮಾಡೋರ್ಗೂ ಅನುಕೂಲ ಆಗುತ್ತೆ. ಇದು ಲೀಗಲ್ಲ ಇಲ್ಲೀಗಲ್ಲ ಅಂತ ಏನಂತೀರ? ಕರೆಕ್ಟ್ ಅಲ್ವಾ? ರ್ಯಾಪಿಡೋ ಹೊಡೆಯೋರಿಗೆ ನನ್ನ ಪ್ರಕಾರ 70 ಮೇಲಿರಬೇಕು. CT 100 ಆ್ಯಂಡ್ ಮೈಂಟೆನೆನ್ಸ್ ಚಾರ್ಜಸ್ ಇದೆಯಲ್ಲ, ಅದು ಮೇಯ್ನು. ಈ ಯಮಹಾದಲ್ಲಂತೂ ಮೈಂಟೆನೆನ್ಸ್ ಚಾರ್ಜ್ ಕೇಳಂಗೆ, ರಾಯಲ್ ಎನ್ಫೀಲ್ಡ್ ಥರ. ಸೊ ವೀಕ್ಷಕರೇ, ಮೊದಲನೇ ಕಸ್ಟಮರು ಇವ್ರಿಗೆ ರಾಯಲ್ ಎನ್ಫೀಲ್ಡ್ ಹತ್ರ ಬಿಡ್ತಾ ಇದ್ದೀವಿ. ಸೊ ಇವ್ರ ಫೀಡ್ಬ್ಯಾಕ್ ಕೇಳೋಣ. ಸರ್, ನಿಮ್ಗೆ ಹೆಂಗಿತ್ತು ನಿಮ್ಮ ರ್ಯಾಪಿಡೋ ಜರ್ನಿ? ನಾನು ರ್ಯಾಪಿಡೋನ ಹೆವಿ ಯೂಸ್ ಮಾಡ್ತೇನೆ. ಹಾಂ, ಹೌದಾ? ಸೊ ಇಟ್ಸ್ ವೆರಿ ಕನ್ವೀನಿಯೆಂಟ್. ವೆರಿ ಕನ್ವೀನಿಯೆಂಟ್. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ಕಾರ ಒಂದು ಲೀಗಲಾಗಿ ಮಾಡಿದ್ರೆ ಬೆಟರ್ ಅಂತೀರಾ? ಮೇಕ್ ಇಟ್ ಲೀಗಲ್ ಅಷ್ಟೇ ಅಲ್ವಾ? ತಗೋಬೇಕಾದ್ರೆ ಮೇಕ್ ಇಟ್ ತಗೊಳ್ಳಿ, ಟ್ಯಾಕ್ಸ್ ತಗೊಳ್ಳಿ, ಅಥವಾ ಏನಿದೆ ರೂಲ್ಸ್ ಅದನ್ನು ಫಾಲೋ ಮಾಡೋಕೆ ಹೇಳಿ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇದ್ದೀರಾ ರ್ಯಾಪಿಡೋದವ್ರಿಗೆ ಯಾವ ಥರ ದುಡ್ಡು ಸಿಗುತ್ತೆ ಮತ್ತು ಕಿಲೋಮೀಟ್ರಿಗೆ ಎಷ್ಟು ಸಿಗುತ್ತೆ ಅಂದರೆ, 0 ಇಂದ 5 ಕಿಲೋಮೀಟ್ರಿಗೆ ಪ್ರತಿ ಕಿಲೋಮೀಟ್ರಿಗೆ ₹7.30. 5 ಕಿಲೋಮೀಟರ್ ದಾಟ್ತು ಅಂದರೆ ಪ್ರತಿ ಕಿಲೋಮೀಟ್ರಿಗೆ 10 ಕಿಲೋಮೀಟರ್ ತನಕ ₹9.5. 10 ಕಿಲೋಮೀಟರ್ ದಾಟ್ತು 100 ಕಿಲೋಮೀಟರ್ ತನಕ ಅಂದರೆ ₹11.5 ಪ್ರತಿ ಕಿಲೋಮೀಟ್ರಿಗೆ. ಮತ್ತು ಅದಲ್ಲದೆ ಇಲ್ಲಿ ಟ್ರಾಫಿಕ್ ಆಗಿರುತ್ತೆ, 5 ಕಿಲೋಮೀಟ್ರ್ ಹೋಗೋಕ್ಕೂ ಅರ್ಧ ಗಂಟೆ 1 ಅವರ್ ಬೇಕಾಗುತ್ತೆ. ಆದ್ದರಿಂದ ಟೈಮ್ ಫೇರ್ ಅಂತ ಕೊಡ್ತಾ ಇದ್ದಾರೆ. ಒಟ್ಟು ರೈಡ್ ಸಮಯಕ್ಕೆ 60 ಪೈಸೆ ಪ್ರತಿ ನಿಮಿಷಕ್ಕೆ, ಅಂದರೆ ₹36 ಗಂಟೆಗೆ ಆಯಿತು. ಬೇಸ್ ಫೇರ್ ಅಂದರೆ ಇನ್ನೊಂದು ಬಂತು, ಕ್ಲಿಕ್ ಮಾಡಿ ಇಟ್ಕೊಳ್ಳೋಣ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ, ಯಾರೆಲ್ಲ ಏನೆಲ್ಲ ಅನಿಸುತ್ತೆ ಅವರು ಕಮೆಂಟ್ ಮಾಡ್ಬೋದು. ಬನ್ನಿ, ಜಸ್ಟ್ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ಅಂದರೆ ಈಗ RTO ಮತ್ತು ಇವರು ಹಿಡಿತಾರಲ್ಲ ಆಟೋದವರು, ಒಂದು ವೇಳೆ ಹಿಡಿದ್ರೆ ನಮ್ಮದೊಂದು ಚಾನಲ್ ಇದೆ. ಸೊ ಯಾರಾದರೂ ಹಿಡಿದ್ರೆ ರೂಲ್ಸ್ ಪ್ರಕಾರ ಹಿಡಿಯೋಂಗಿಲ್ಲ. ಇವಾಗ ಟ್ರೆಂಡಿಂಗ್ ಆಗ್ತಾ ನೋಡ್ತಾ ಇದ್ದೀರಾ, ಅಂದರೆ ಹಿಡಿತಾ ಇದ್ದಾರೆ ಎಲ್ಲ ಕಡೆ. ಯಾಕೆ ಹಿಡಿತಾ ಇದ್ದಾರೆ ಅನ್ನೋದನ್ನು ಒಂದು ನಾವು ಸೋಷಿಯಲ್ ಕಾಸ್ಗೋಸ್ಕರ. ಈಗ ಇವರು ಆಟೋದವ್ರು ಕೇಳಿದ್ರೆ ಏನು ಹೇಳಿ, ಸರಿ ದುಡ್ಡು ಇವತ್ತು ದುಡ್ಡಿರೋದು ನೀವೇ ತಗೊಳ್ಳಿ, ಏನು ರೀಸನ್ ಇದೆ, ಅಷ್ಟೇ ನಮ್ಮ ಉದ್ದೇಶ. 1534. ನಿಮಗೆ ಕನ್ನಡ ಬರುತ್ತಾ? ಸ್ವಲ್ಪ
ವೀಕ್ಷಕರೇ, ಇದು ನನಗೆ ಗೊತ್ತಿರಲಿಲ್ಲ, ರ್ಯಾಪಿಡೋದಲ್ಲಿ ಫುಡ್ ಡೆಲಿವರಿ ಬಂದಿದೆ. ಅದನ್ನು ನಾನು ಆರ್ಡರ್ ಪಿಕಪ್ ಅಂತ ಕ್ಲಿಕ್ ಮಾಡಿದೆ, ಬಟ್ ಫುಡ್ ಡೆಲಿವರಿ ಆಗಿದೆ. ಇದು ನೋಡೋಣ, ಅದನ್ನು ತೊಗೋತೀನಿ. ಅದು ಯಾವ ಥರ ಆಟೋದವರು, RTOದವರು ರ್ಯಾಪಿಡೋದವ್ರನ್ನ ಹಿಡಿತಾ ಇದ್ದಾರೆ. ಹಾಂ, ನೀವು ಏನು ಹೇಳ್ತೀರಾ ಕಂಪೇರ್ ಟು ಆಟೋ? ಏನು ಹೇಳ್ತೀರಾ? ರ್ಯಾಪಿಡೋ ಹೆಂಗಿದೆ ನಿಮಗೆ ಎಕ್ಸ್ಪೀರಿಯೆನ್ಸು? ಅದು ಇರಬೇಕಾ? ಇಲ್ಲೀಗಲ್ ಅಂತಾರೆ, ಅದನ್ನು ಸ್ಟಾಪ್ ಮಾಡಬೇಕಾ, ಹೇಗೆ? ಬೇಕು. ಯಾಕೆ ಅಂದರೆ ಆಟೋ ಕಾಸ್ಟ್ ಜಾಸ್ತಿ ಇರುತ್ತೆ. ರ್ಯಾಪಿಡೋ ಟೂ ವೀಲರ್ ಟ್ರಾಫಿಕಲ್ಲಿ ಟೂ ವೀಲರ್ ಲೈಕ್ ಟೂ ವೀಲರ್ ಅದರಿಂದ ನಮ್ಮ ಇಂಡಿಯಾಕ್ಕೂ ಬೆನಿಫಿಟ್ ಆಗೋ ಚಾನ್ಸಸ್ ಇರ್ತದೆ. ಯಾಕೆಂದರೆ ಹೆವಿ ಟ್ರಾಫಿಕ್ ಇದ್ದಾಗ, ಸೊ ಇದು ಒಬ್ಬರು ಒಂದು ಆಟೋದಲ್ಲಿ ಹೋದರೆ ಟ್ರಾಫಿಕ್ ಜಾಸ್ತಿ ಆಗಿಬಿಡುತ್ತೆ. ಅದೇ ಜಾಗದಲ್ಲಿ 10 ಆಟೋ ಬದಲು 10 ಗಾಡಿ ಹೋದರೆ 20 ಜನ ಹೋಗ್ಬೋದು. ಬಟ್ ಅದೇ 10 ಆಟೋ ಜಾಸ್ತಿ ಏರಿಯಾ ಕವರ್ ಮಾಡುತ್ತೆ. ಐ ಮೀನ್ ಟ್ರಾಫಿಕ್ ಹೆವಿ ಆಗುತ್ತೆ ಒಬ್ಬರು ಯೂಸ್ ಮಾಡೋರು. ಅದೇ 3 ಮೆಂಬರ್ಸ್ ಹೋಗಿದ್ರೆ ಆಟೋ ಹೋಗ್ಬೋದು. ಏಯ್, ಗುರು ಅಲ್ಲಿ ಹೋಗ್ಬೋದಲ್ಲಿ ನಡ್ಕೊಂಡು ಹೋಗಕ್ಕ, ಬೈಕಲ್ಲಿ ಹೋಗಕ್ಕ? ಹಾಂ, ಎಲ್ಲೆಲ್ಲಿಂದ ಬಂದ್ಬಿಡ್ತಾರೆ ಇವರೆಲ್ಲ. ಸರ್, ಅವ್ರನ್ನ ಹಿಡಿಬೋದಿತ್ತಲ್ವ ನೀವು? ಹಂಗೆ ಹೋದ್ನಲ್ಲ ಫುಟ್ಪಾತಲ್ಲಿ, ಅವ್ರನ್ನ ಕೇಳ್ಬೋದಿತ್ತಲ್ವ, ಹಿಡಿಬೋದಿತ್ತಲ್ವ? ಏನು ಮಾಡ್ತೀರಾ ಸರ್, ಜನ ಹೇಳಿದ್ರೆ ಕೇಳಲ್ಲ. ಹಾಂ, ಪಬ್ಲಿಕ್ಕಲ್ಲಿ ಎಲ್ಲಿ ಹಿಡಿತೀರಾ, ಅಲ್ಲಿ ನಮ್ಮವ್ರು ಇರ್ತಾರೆ, ಅವ್ರು ಹಿಡಿದ್ರು. ಈಗ ನಾವು ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಸುಮ್ಮನೆ ಈಗ ನೋಡಿ ನೀವು ಹೇಳಿದ್ರೆ ಏನು ಮಾಡಿದ್ರು ಹಾಗೆ ಟ್ವಿಟರ್ಲ್ಲಿ ಹಾಕ್ತೀನಿ ಒಂದು. ಟ್ವಿಟರ್ಲ್ಲಿ ಹಾಕ್ತೀರಾ? ಅಲ್ಲ, ನಮ್ಮ ಕೆಲಸನೇ ಅದು. ಹಾಂ, ಓಕೆ. ಮತ್ತು ಏನು ನಾವು ಕರೆಕ್ಟ್ ಇದೀವಿ ಅಂದರೆ ಇಂಥವ್ರು ಬಿಡಲ್ವೇ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡಲ್ಲ, ಅಷ್ಟು ಕೇರ್ಲೆಸ್ ಮಾಡ್ತಾರೆ. ನೀವು ಎಷ್ಟೊಂದು ನೋಡಾಗ ದಿನ ಸಾಯೋರ್ಗಳವ್ರು ಯಾರೋ ಒಂದಂಗೆ. ಹಂಗೇನಿಲ್ಲ, ಹೇಳ್ಬೇಕಾಗುತ್ತೆ. ಅಷ್ಟೊಂದದ್ರಾಗೆ ಪಾಸ್ ಆಗಿಬಿಟ್ರಲ್ಲ ಅವನು, ನೀವು ಹೇಳೋದ್ರಾಗೆ ಪಾಸ್ ಆಗಿಬಿಟ್ಟು ಎಲ್ಲಿಗೆ ಹೋಗ್ತಾ ಇರೋದು ಈಗ? ಇಲ್ಲಿ ಪೊಲೀಸರು ಮತ್ತು ಇವರು ಆಟೋದವ್ರು ಹಿಡಿತಾರೆ ಅಂತ ನ್ಯೂಸ್ ಬರ್ತಾ ಇದೆಯಲ್ಲ ರ್ಯಾಪಿಡೋದೆ. ಇವತ್ತು ರ್ಯಾಪಿಡೋ ಮಾಡಿಬಿಟ್ಟು ಹಿಂಗೆ ಪೊಲೀಸರು ಸಿಕ್ಕಿದ್ರೆ ಕೇಳಿಬಿಟ್ಟು ನಿಂತಿರೋ, ಈಗ ನಿಮ್ಮ ಇನ್ಸ್ಪೆಕ್ಟರ್ ಯಾರಾದ್ರು ನಿಂತಿದ್ರೆ ಇದು ಲೀಗಲ್ಲ ಇಲ್ಲೀಗಲ್ಲ ಅಂತ ಕೇಳಬೇಕು. ಮತ್ತು ಆಟೋದವ್ರು ಯಾರಾದರೂ ಹಿಡಿದ್ರೆ ರೂಲ್ಸು ಹಿಡಿಯೋಂಗಿಲ್ಲ ಅಂತಿದೆ, ಅವ್ರಿಗೆ ಮನದಟ್ಟಣೆ ಮಾಡಬೇಕು. ಒಂದು ವೇಳೆ ಯಾವಾಗೂ ಎಕ್ಸ್ಟೆಂಟ್ ಕೇಸ್ಗೆ ಹೋದರೆ ನೋಡೋಣ ಅಂತ ಬಂದಿದ್ದೀನಿ. ಸೋಷಿಯಲ್ ಕಾಸ್ ಎಕ್ಸ್ಪೆರಿಮೆಂಟು ಮಾಡಿ. ನಿಮ್ಮಲ್ಲಿ ನಿಮ್ಮ ಇನ್ಸ್ಪೆಕ್ಟರ್ ಅಥವಾ ನೀವು ಏನು ಎಕ್ಸ್ಪೀರಿಯನ್ಸ್ ಆಗಿದೆ? ಏನಾದರೂ ಹಿಡ್ಕೊಟ್ಟಿದ್ದಾರೆ ರ್ಯಾಪಿಡೋದವ್ರನ್ನ? ಇಲ್ಲ, ನಾವು ಯಾವುದು ಕೇಸ್ ಹಾಕಲ್ಲ, ಡ್ಯೂಟಿ ಪಾಯಿಂಟ್. ಅವ್ರು ಏನು ಹೇಳ್ತಾರೆ ಅದು ನಮಗೆ ಅಷ್ಟು ಬಗ್ಗೆ. ಅದಕ್ಕೆ ಇಲ್ಲಿ ಸಿಕ್ತು, ಇವ್ರದ್ದು ನನಗೆ ದೂರಕ್ಕೆ ಸಿಕ್ಬಿಡ್ತು. ಎಲ್ಲಿ ಡ್ರಾಪ್ ಲೊಕೇಶನ್? ವಿಪುರಮ್ಗೆ. ಮತ್ತೆ ವಾಪಸ್ ಬರ್ಬೇಕು. ನೋಡೋಣ, ಅಲ್ಲಿ ಬಿಟ್ಬಿಟ್ಟು ಯಾವ್ದಾದ್ರು ಪೊಲೀಸರು ಇರ್ತಾರಲ್ಲ, ಹೋಗಿ ಕೇಳಬೇಕು, ಸರ್ ನಿಮಗೆ ಗೊತ್ತಿರೋಂಗೆ ರೂಲ್ಸ್ ಏನು ಹೇಳುತ್ತೆ ಅಂತ. ಸ್ವಲ್ಪ ಜನಕ್ಕೆ ಗೊತ್ತಾಗಲಿ. ಕೋರ್ಟ್ ಹೇಳೋದೊಂದು, ಇಲ್ಲಿ ಹಿಡಿತಾ ಇರೋದು ಇನ್ನೊಂದು. ಮೊನ್ನೆ ನೋಡಿ ವಿಡಿಯೋ ವೈರಲ್ ಆಗಿದೆ, ಹೊಡಿಯೋಕ್ಕೆ ಹೋಗಿದ್ದಾರೆ ರ್ಯಾಪಿಡೋ ಅದವನಿಗೆ, ಆಟೋದವ್ರು. ಹಂಗೆ ಮಾಡ್ತಾರೆ ಅವ್ರಿಗೆಲ್ಲ. ಈಗ ಒಕ್ಕಟ್ಟಿದೆಯಲ್ಲ ಸಂಘ, ಹಾಂ, ಎಲ್ಲ ಬಂದ್ಬಿಡ್ತಾರೆ. ಈಗ ಒಗ್ಗಟ್ಟಿದೆ. ನನ್ನದೇ ಚಾನಲಲ್ಲಿ ವೈರಲ್ ಆಗಿದೆ, ಏನು ಮೀಟ್ರ್ ಹಾಕೊಂಡು ಬರಲ್ಲ ಅಂತಾರೆ. ಮೀಟ್ರ್ ಹಾಕೊಂಡು ಬರಲ್ಲ, ಅದೊಂದು ನನ್ನ ಚಾನಲಲ್ಲೇ ಪ್ರೂಫ್ ಇದೆ. ಆಗೇನು ಮಾಡಬೇಕು ಜನ? ನೀವು ಹೇಳ್ದಷ್ಟು ಕೊಟ್ಬಿಟ್ಟು ನೀವು ಹೇಳ್ದಂಗೆ ಬರಬೇಕಾ? ಅದು ಹಿಂಗೆ ಮಾಡಿ ಕೇಸ್ ಮಾಡಿ. ಆಟೋ ನಂಬರ್ ಇದೆಯಲ್ಲ ನಿಮ್ಮ ಹತ್ರ, ಕೇಸ್ ಮಾಡ್ಬೋದು. ಅದು ಕೆಳಗಡೆ ಕಮೆಂಟಲ್ಲಿ ಹಾಕಿದ್ದಾರೆ, ಇದು RTOಗೆ ಕಾಣಲ್ವಾ, ಪೊಲೀಸಿಗೆ ಕಾಣಲ್ವಾ ಅಂತ. ನಂದೇನು ಕರ್ತವ್ಯ ಅಂದರೆ ಸಮಾಜದಲ್ಲಿ ಹಿಂಗಿದೆ ಅಷ್ಟು. 4 ಆಟೋ 5 ಆಟೋ ಕೇಳಿದ್ವಿ, 5 ಆಟೋನೂ ಮೀಟ್ರ್ ಇಲ್ಲದೆ ಬರೋಲ್ಲ. ಮೇಲೆ 30 ಕೊಡು, 40 ಕೊಡು, 20 ಕೊಡು, ಇಲ್ಲ 120 ಫುಲ್ ಕೊಟ್ಬಿಡು, ಮೀಟ್ರ್ ಹಾಕಲ್ಲ. ಅದಕ್ಕೆ ಇವತ್ತು ಹಿಡಿದ್ರೆ ಆ ವಿಡಿಯೋನ ಅವ್ರಿಗೆ ತೋರಿಸ್ತೀನಿ, ಹಿಂಗಿದೆ. ಝೊಮ್ಯಾಟೋದವರು ಸಿಕ್ಕಾಪಟ್ಟೆ ಫುಟ್ಪಾತ್ ರೈಡಿಂಗ್ ಇದೆ, ಈಗೆಲ್ಲ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದಾರಲ್ಲ ನಮ್ಮವರು. ಹಾಂ, ಫುಟ್ಪಾತ್ ರೈಡಿಂಗು ಅದು ಕೇಸ್ ಇದೆ ಅದು. ಸರ್ ಯೂಲೋ ಒಂದು ಸ್ವಲ್ಪ ರೆಗ್ಯುಲೇಷನ್ ಮಾಡಿಸಿ ಸರ್. ಆ ಯೂಲೋದವರು ನಮ್ಗೆ ಏನು ರೂಲ್ಸ್ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಸಿಗ್ನಲ್ ಜಂಪ್ ಮಾಡೋದು.
ಅವ್ರು ಏನು ಈಗ ನಮ್ಮ ಕಡೆಯಿಂದ ಏನು ಮಾಡ್ಬೋದು ನೀವು ನಿಮ್ಗೆ ಗೊತ್ತಿರಂಗೆ? ಅದಕ್ಕೆ ಅವರು ಕಂಪ್ನಿ ಇಟ್ಟಿರ್ತಾರಲ್ಲ ಅವ್ರಿಗೆ ಒಂದ್ಸಲ ಆಲ್ರೆಡಿ ನಾವು ಹೇಳಿದ್ವಿ, ಎರಡು ಗಾಡಿ ಎಲ್ಲಿ ಬೇಕು ನೋಡಿ ಮೇನ್ ರೋಡಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಹಾಂ, ಅದರಿಂದ ಎಷ್ಟೋ ತೊಂದರೆ ಆಗಿತ್ತು. ಈಗ ನೋಡಿ ಸಿಗ್ನಲ್ ಇದೆ, ಅವನಿಗೆ ರೂಲ್ಸ್ ಇಲ್ಲ ಅಂತ ಮುಂದೆ ನುಗ್ತಾನೆ, ಅಲ್ಲಿ ಬರೋನ್ಗೆ ಎಫೆಕ್ಟಾ? ಹೌದು, ಹಂಗೆ ಈಗ ಇರೋದು. ಅವರು ಹಂಗೆ ಮಾಡ್ತಾರೆ, ಯಾವ ಯೂಲೋದವರು. ಹಾಂ, ಅವ್ರಿಗೆ ಆಲ್ರೆಡಿ ಒಂದ್ಸಲ 2 ಸಲ ವಾರ್ನ್ ಮಾಡಿದ್ವಿ ಆಲ್ರೆಡಿ ನಾವು. ಪಬ್ಲಿಕ್ ತೊಗೊತಾರಲ್ಲ ಹಂಗೆ ಬಿಟ್ಟು ಹೋಗ್ಬಿಡ್ತಾರೆ, ಅದು ಏನು ಗೊತ್ತಾಗ್ತಲ್ಲ. ಅದಕ್ಕೆ GPS ಬೇರೆ ಐತಲ್ಲ, ಎಲ್ಲಿ ಬಿಟ್ಟಿರ್ತಾರೆ ಬಂದು ತೊಗೊಂಡು ಹೋಗ್ತಾರೆ ಅವರು. ಸೊ ವೀಕ್ಷಕರೇ, ಇದು ಬೆಳ್ಳಂದೂರಿಂದ ನಾವು ವಿ ವಿ ಪುರಂ ಹತ್ರ ಬಂದಿದ್ದೀವಿ. 218, ಆಲ್ಮೋಸ್ಟ್ 17-18 ಕಿಲೋಮೀಟ್ರು. ಇದು 218 ರೂಪಾಯಿ ಕಸ್ಟಮರ್ ಪೇ ಮಾಡಿದ್ರೆ ರ್ಯಾಪಿಡೋ ಕ್ಯಾಪ್ಟನ್ಗೆ ಎಷ್ಟು ಸಿಗುತ್ತೆ ನೋಡೋಣ ಬನ್ನಿ. ಸೊ 218 ರೂಪಾಯಿ ಪೇ ಮಾಡಿದ್ದಾರೆ. ಇವಾಗ ಅರ್ನಿಂಗ್ಸ್ಗೆ ಹೋದರೆ ಇಲ್ಲಿ ನೋಡ್ತೀರ ನೀವು, ಗಳಿಕೆ ಅಂತಿದೆ, ಅಲ್ಲಿ ಹೋಗ್ಬಿಟ್ರೆ ಈಗಿನ ಗಳಿಕೆ ಅಂತಿದೆ 199 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ 18-19 ರೂಪಾಯಿ ಅವ್ರು ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನೀವೇನು ಹೇಳ್ತೀರಾ ರ್ಯಾಪಿಡೋದವ್ರಿಗೆ? ಮತ್ತು ಈ ಥರ ಕಾನ್ಫ್ಲಿಕ್ಟ್ ಆಗ್ತಾ ಇದೆಯಲ್ಲ RTO ಮತ್ತು ಇವ್ರಿಗೆ ಆಟೋದವ್ರಿಗೆ, ನಿಮ್ಮ ಪ್ರಕಾರ ಏನಾಗಬೇಕು? ನಿಮ್ಮ ಪ್ರಕಾರ ರ್ಯಾಪಿಡೋ ಇರಬೇಕು. ಆಟೋ ಅವರು ಯಾಕಂದರೆ ಟ್ರಾಫಿಕ್ ಜಾಸ್ತಿ ಇದೆ, ಆಟೋ ಹೋಗ್ತಾರೆ, ಒಂದು ಜನ ಆಟೋಲ್ಲಿ ಹೋಗ್ತಾರೆ. ಆಮೇಲೆ ಎಲ್ಲಿ ಟ್ರಾಫಿಕಲ್ಲಿ ಅವ್ರಿಗೆ 2 hours 3 hours ಆಗಿಬಿಡುತ್ತೆ. 2 hours 3 hourಸಿಂದ ಜಾಸ್ತಿ 2 hours 2.5 hours ಆಗಿಬಿಡುತ್ತೆ. ಸೊ ಕಸ್ಟಮರ್ ಚೂಸ್ ಮಾಡೋ ಥರ ಇರಬೇಕು, ಅದು ಇಂಪೋಸ್ ಆಗಬಾರ್ದು ಆಟೋನೇ ಅಥವಾ ಇದೆ. ಆಟೋ ಅವ್ರಿಗೆ ಯೂನಿಯನ್ ಅವ್ರಿಗೆ ಹೇಳಬೇಕು, ನೀವೇನು ರ್ಯಾಪಿಡೋ ಹೋಗ್ತಾ ಇದೆ ಅವ್ರಿಗೆ ಸ್ಟಾಪ್ ಮಾಡಿರಿ, ಅವ್ರಿಗೆ ಹೊಡೀರಿ, ಆ ಥರ ಇರಬೇಕು. ಲಾ ಬರಬೇಕು ಫಸ್ಟ್ ಆಫ್ ಆಲ್. ಸೊ ವೀಕ್ಷಕರೇ, ನಾನು ಯಾವುದೇ ಆಟೋದವರ ವಿರುದ್ಧ ಅಲ್ಲ ಅಥವಾ ಯಾವುದೇ ರ್ಯಾಪಿಡೋದ ಪರ ಅಂತೂ ಅಲ್ಲ. ಏನಂದ್ರೆ ದಿನನಿತ್ಯ ರ್ಯಾಪಿಡೋದವ್ರಿಗೆ ಹಲ್ಲೆ ಮಾಡೋದ್ರಂತೆ, ಅಥವಾ RTOದವ್ರು ಹಿಡಿದ್ರಂತೆ, ಅಥವಾ RTOದವ್ರಿಗೆ ಪ್ರೂಫ್ ಸಮೇತ ಲೀಗಲ್ ಆಗಿ ರ್ಯಾಪಿಡೋ ಮಾಡ್ಬೋದು ಅಂತ ಬಿಟ್ಟಿದಾರಂತೆ, ಅಂತೆ ಕಂತೆ ಬಿಡ್ತಾ ಇದ್ದಾರೆ. ಅದರಿಂದ ಇದಕ್ಕೊಂದು ಸೊಲ್ಯೂಷನ್ ಇದೆಯಾ? ಇದಕ್ಕೆ ಜನ ಏನಂತಾರೆ? ಅಥವಾ ಆಟೋದವ್ರು ಸಿಕ್ಕಿದ್ರೆ ಅವರು ಹಿಡಿತಾರ, ಅಥವಾ RTOದವ್ರು ಸಿಕ್ಕಿದ್ರೆ ಅವ್ರೇನಂತಾರೆ, ಅಥವಾ ಪೊಲೀಸ್ನವ್ರು ಸಿಕ್ಕಿದ್ರೆ ಏನಂತಾರೆ ಅನ್ನೋದೊಂದು ನಮಗೆ ಪ್ರೂಫ್ ಸಮೇತ ಬೇಕಾಗಿತ್ತು, ಹಾಗೂ ಜನತೆ ಮುಂದೆ ತೆರೆದಿಡಬೇಕಾಗಿತ್ತು. ಇದಕ್ಕೋಸ್ಕರ ಮಾತ್ರ ನಾವು ಒಂದು ವಿಡಿಯೋ ಮಾಡಿದ್ವು ಹೊರತು ಯಾರ ವಿರುದ್ಧ ಅಥವಾ ಯಾರ ಪರನೂ ಅಲ್ಲ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಖಂಡಿತ ವಿಡಿಯೋ ಮುಖಾಂತರ ತಿಳಿಸಿ. ಇದು ಜನರಿಗೋಸ್ಕರ ನಾವು ಒಂದು ವಿಡಿಯೋ ಕೈಗೊಂಡಿರೋ ಒಂದು ಕಾರ್ಯಕ್ರಮ. ಆದ್ರಿಂದ ಯಾರು ಕೂಡ ಸ್ವತಃ ಪರ್ಸನಲ್ ಆಗಿ ತಗೋಬಾರ್ದು ಅಂತ ಹೇಳ್ತಾ ಇದ್ದೀನಿ. ಒಂದು ವೇಳೆ ರ್ಯಾಪಿಡೋ ಬ್ಯಾನ್ ಆಗಬೇಕು ಅಂದರೆ ಅಪ್ಲಿಕೇಶನ್ನೇ ಬ್ಯಾನ್ ಮಾಡಿಬಿಡಿ. ಯಾರಾದರೂ ಬೇರೆ ಆದಾಯ ಹುಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಆ ಕಡೆ ಅಪ್ಲಿಕೇಶನ್ ಬಿಡೋದು, ಈ ಕಡೆ ರ್ಯಾಪಿಡೋದವ್ರು ಹಿಡೋದು ಅಂದರೆ ಭಾಳ ತೊಂದರೆ ಆಗುತ್ತೆ. ಯಾಕೆಂದರೆ ಒಂದು 4 ಅವರು ಡ್ಯೂಟಿ ಮಾಡಿದ್ಮೇಲೆ 200-300 ರೂಪಾಯಿ ಸಿಕ್ಕಿದೆ ಅವತ್ತು, ಅಷ್ಟೇ ಬೆನ್ನೋವು ಕೂಡ ಬರುತ್ತೆ. ಹಾಗೂ ಮಳೆಗಾಲದಲ್ಲಂತೂ ಹೊಡೆಯೋಕ್ಕಾಗಲ್ಲ. ಸೊ ಒಂದು ವರ್ಷದಲ್ಲಿ ಅಥವಾ 6 ತಿಂಗಳಲ್ಲಿ ಲೆಕ್ಕ ಹಾಕೊಂಡ್ರೆ ಯಾರಿಗೂ ಕೂಡ ಇದು ಲಾಭ ಅಲ್ಲ ಅಥವಾ ನಷ್ಟನೂ ಅಲ್ಲ. ಆದ್ದರಿಂದ ಪಾರ್ಟ್ ಟೈಮ್ ಮಾಡೋರು ಏನೋ ಮಾಡ್ಬೋದು, ಅಥವಾ ಸ್ಟೂಡೆಂಟ್ಗಳೇನೋ ಮಾಡ್ಬೋದು. ಹಂಗಂತ ನೀವು ಅವ್ರನ್ನ ಬೈಕ್ ಕಿತ್ಕೊಳ್ಳೋದು, ಹೊಡೆಯೋದು, ಕಾನೂನನ್ನ ಕೈಗೆ ತಗೋಬಾರ್ದು. ಒಂದು ವೇಳೆ ನಿಮ್ಗೇನಾದರೂ ನಷ್ಟ ಆಗ್ತಿದೆ ಅಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ. ನಮ್ಮ ಕಾನೂನು ಸುವ್ಯವಸ್ಥೆ ತುಂಬ ಚೆನ್ನಾಗಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಬಿಟ್ಟು ಅವರು ಬರೋದು. ಇಲ್ಲಿ ನೋಡಿ, ನಮ್ಮ ವ್ಯವಸ್ಥೆ ಹೆಂಗಾಗಿದೆ ಅಂದರೆ ಎಲ್ರೂ ಬ್ಲೇಮ್ ಮಾಡ್ತೀವಿ. ಅಲ್ಲಿ ನೋಡಿ, ಫುಟ್ಪಾತಲ್ಲಿ ಯಾವ ಥರ ಹೋಗ್ತಾರೆ ಜನ ಅಂದರೆ, ನಾವು ಹೋಗ್ಬೋದಿತ್ತಲ್ವಾ, ಈ ಮೇಡಮ್ ನೋಡಿ, ನಾವು ಹೋಗ್ಬೋದಿತ್ತಲ್ವಾ. ಇದನ್ನ HAL ರೋಡಲ್ಲಿ ಜಾಸ್ತಿ, ಇಂದಿರಾನಗರದಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಚಾನಲಲ್ಲಿ ತಪ್ಪು ನಡೀತಾ ಇದ್ರೆ ಅದನ್ನ ತೋರಿಸೋದು, ಅದಕ್ಕೆ ಸರಿಯ ದಾರಿ ಸೊಲ್ಯೂಷನ್ ಏನಿದೆ ಅಂತ ಹೇಳೋದು. ಇದೇ ನಮ್ಮ ಚಾನಲ್ನ ಉದ್ದೇಶ. ಅರ್ಧಂಬರ್ಧ ನೋಡ್ಬಿಟ್ಟು ಚಾನಲಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಹಂಗೆ ಕೊಟ್ಟಿದ್ದಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಫುಲ್ ವಿಡಿಯೋ ನೋಡಿ, ನಮ್ಮ ಉದ್ದೇಶ ಏನು, ಆ ವಿಡಿಯೋ ಉದ್ದೇಶ ಅನ್ನೋದನ್ನ ನೋಡ್ಕೊಳ್ಳಿ. ಏನಾದರೂ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಸರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ. ನನ್ನ ಪ್ರಕಾರ, ನನ್ನ ಬುದ್ಧಿಗೆ ಬಂದಂತಹ ಪ್ರಕಾರ ಇದು ತಪ್ಪಲ್ಲ. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರಿಬ್ಬರ ಮಧ್ಯೆ, ಅಂದರೆ ರ್ಯಾಪಿಡೋ ಆಟೋ RTOನವ್ರ ಮಧ್ಯೆ. ಅದನ್ನು ನಾವು ಎತ್ತಿ ಹಿಡಿಯೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಪಬ್ಲಿಕ್ ಹೋದಾಗ ಜನತಾ ನ್ಯಾಯಾಲಯ ಅಥವಾ ಕೋರ್ಟ್ ಅಥವಾ ಸಂಬಂಧಪಟ್ಟ ವಕೀಲರಿಗೆ ಈ ವಿಡಿಯೋ ತಲುಪಿ ಅಟ್ಲೀಸ್ಟ್ ಏನೋ ನಮ್ಮ ಕೈಲಾದ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿರ್ತೀವಿ.
ಹಾಗೂ ಈ ವಿಡಿಯೋ ಮುಖಾಂತರ ಫುಟ್ಪಾತಲ್ಲಿ ಏನು ಹೋಗ್ತಾ ಇದ್ದಾರೆ ದಯವಿಟ್ಟು ಹತ್ರ ಹೋಗ್ಬೇಡಿ. ಯಾಕೆಂದ್ರೆ ಫುಟ್ಪಾತಲ್ಲಿ ಕೆಲವು ಕಡೆ ನೀವು ನೋಡಿರ್ಬೋದು ಕಲ್ಲುಗಳು ಹೊಡೆದಾಗಿರ್ತವೆ, ನಡೆದಾಡೋಕೆ ದಾರಿ ಇರಲ್ಲ, ಸುಮ್ಮನೆ ಕಲ್ಲು ಹಾಕ್ರಿ ಹೊಡೆದೋಗುತ್ತೆ. ಈ ತರ ವೆಹಿಕಲ್ ಹೋಗಿ ಭಾರ ಹಾಕಿದಾಗ ಕಲ್ಲು ಹೊಡೆದೋಗುತ್ತೆ, ನಡೆಯೋಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ. ನಾನು ಸುಮಾರು 8-10 ವರ್ಷದಿಂದ ಬೆಂಗಳೂರಲ್ಲಿ ಗಾಡಿ ಓಡಿಸ್ತಾ ಇದ್ದೀನಿ. ಇದುವರೆಗೂ ಒಂದೇ ಒಂದು ಸಿಂಗಲ್ ಫೈನ್ ಕಟ್ಟಿಲ್ಲ ನಾನು. ಯಾಕೆಂದ್ರೆ ಕಾನೂನು ಪ್ರಕಾರ RTO ಏನು ರೂಲ್ಸ್ ಮಾಡಿದೆ ಆ ರೂಲ್ಸ್ ಫಾಲೋ ಮಾಡ್ತೀವಿ. ಇದುವರೆಗೂ ನಾವು ಬದುಕಿಲ್ವಾ, ನಾವು ಟೈಮ್ ಸರಿಯಾಗಿ ಹೋಗಿಲ್ವಾ, ಎಲ್ಲ ನಮ್ಮ ಕೈಲೇ ಇದೆ ರೀ. ಸುಮ್ಮನೆ ಟೈಮ್ ಆಯ್ತು 10 ನಿಮಿಷ ಬೇಗ ಬಿಡಿ, ಫುಟ್ಪಾತ್ ಹೋಗೋ ಬದಲು ಸುಮ್ಮನೆ. ಈ ಭಯೋತ್ಪಾದಕರು ಅಂದ್ರೆ ಯಾರು ಗೊತ್ತಾ? ಗಡಿಯಿಂದ ಆಚೆ ಗುಂಡಾಕವ್ರಲ್ಲ, ಯಾರು ಭಯನ ಉತ್ಪಾದನೆ ಮಾಡ್ತವ್ರೆ ನನ್ನ ಪ್ರಕಾರ ಅವರೇ ಭಯೋತ್ಪಾದಕರು. ಈಗ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಆ ಕಡೆಯಿಂದ ಸ್ಪೀಡಾಗಿ ಬಂದವಪ್ಪ ಮೊನ್ನೆ ಒಬ್ಬ, ಅದನ್ನ ಟ್ವಿಟರ್ಲಿ ನಾನು DCP ಸರ್ಗೆ ಟ್ವೀಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೂಡ ಅಂದ್ರೆ ಫೈನ್ ಕೂಡ ಹಾಕ್ಸಿದ್ದೀನಿ. ಅವರು ನನಗೆ ಭಯ ಉತ್ಪಾದನೆ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಅವರೇ ಭಯೋತ್ಪಾದಕರು. ನಾ ಮೂರ್ತಿ ಟಾಕ್ಸ್ ಮುಖಾಂತರ ನಾನು ಹೇಳ್ತಾ ಇರೋದು, ಭಯೋತ್ಪಾದನೆ ಮತ್ತೊಂದಿಲ್ಲ. ಯಾರು ಭಯನ ಉತ್ಪಾದನೆ ಮಾಡ್ತಾರೆ, ಗಡಿಲೇ ಆಗ್ಬೇಕಂತೇನಿಲ್ಲ. ನಮ್ಮ ಏರಿಯಾದಲ್ಲಾಗ್ಲಿ ಅಥವಾ ಫುಟ್ಪಾತಲ್ಲಿ ನಾವು ನಡ್ಕೊಂಡು ಹೋಗೋರಿಗೆ ಭಯ ಉತ್ಪಾದನೆ ಮಾಡೋನು ಭಯೋತ್ಪಾದಕನೇ. ಅದರಿಂದ ನೀವು ಕೂಡ ಉತ್ತಮ ಸಮಾಜಕ್ಕೆ ಉತ್ತಮ ನಾಗರಿಕರಾಗಿ ಅಂತ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಗೇನಿಸ್ತು ಅನ್ನೋದನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೂ ರ್ಯಾಪಿಡೋರ್ನ ಹಿಡಿಬಾರ್ದು ಅಂತ ಕೋರ್ಟ್ ರೂಲ್ಸೇ ಹೇಳ್ತಾ ಇದೆ. ಆ ಕೋರ್ಟ್ ರೂಲ್ಸ್ ಏನು ಹೇಳ್ತಾ ಇದೆ ಅಂತ ಬೇಕಿದ್ರೆ ಸುತ್ತಮುತ್ತ ಯಾವುದೇ ರ್ಯಾಪಿಡೋ ಕ್ಯಾಪ್ಟನ್ನ ಹೋಗಿ ಕೇಳಿ. ಅವರ ರ್ಯಾಪಿಡೋ ಅಪ್ಲಿಕೇಶನ್ ಅಲ್ಲಿ ಕೋರ್ಟ್ ಆರ್ಡರ್ ಇರುತ್ತೆ, ಅದನ್ನ ನೀವು ನೋಡ್ಬೋದು. ಒಂದ್ ವೇಳೆ ರ್ಯಾಪಿಡೋ ಕ್ಯಾಪ್ಟನ್ಗೆ ಪಾಪ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಯಾರಾದರೂ ರ್ಯಾಪಿಡೋಗೆ ಕಸ್ಟಮರ್ ಆಗಿದ್ರೆ, ಅವರು ಏನಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂತ ಸಂದರ್ಭದಲ್ಲಿ ಆಟೋದವರು ಅಥವಾ RTOದವರು ಹಿಡಿದ್ರೆ ಅವರ ರ್ಯಾಪಿಡೋ ಕ್ಯಾಪ್ಟನ್ ಅಪ್ಲಿಕೇಶನ್ ಅಲ್ಲಿ ಒಂದು ಲೀಗಲ್ ನೋಟಿಸ್ ಇರುತ್ತೆ. ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಆಟೋದವರು ಅಥವಾ ಯಾವುದೇ RTOದವರು ಹಿಡಿಯೋಂಗಿಲ್ಲ ಅಂತ 23/4/2024 ಕೋರ್ಟು ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಯಾಕೆಂದ್ರೆ ಸ್ಟೇ ತಗೊಂಡ್ ಬಂದಿದ್ದಾರೆ ರ್ಯಾಪಿಡೋ ಅಪ್ಲಿಕೇಶನ್ ಅವರು. ಆದ ಕಾರಣ ಅಲ್ಲಿ ತನಕ ರ್ಯಾಪಿಡೋ ಓಡಿಸಬಹುದು ಅಂತ ನನ್ನ ಗಮನಕ್ಕೆ, ನನಗೆ ಒಂದು ತಿಳಿದ ಒಂದು ನಾಲೆಡ್ಜ್ ಅಲ್ಲಿ ಗೊತ್ತಾಗಿದೆ. ಒಂದ್ ವೇಳೆ ನಾನ್ ತಿಳ್ಕೊಂಡಿರೋದು ತಪ್ಪಾದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಅದನ್ನು ಕೂಡ ಇಲ್ಲಿಗಲ್ ಆದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಾವು ಹಾಕ್ತಿವಿ, ಅಥವಾ ನಿಮ್ಮನ್ನು ಕೂಡ ಇಂಟರ್ವ್ಯೂ ಮಾಡ್ತೀವಿ. ನಾನು ಹೇಳಿರೋದು ತಪ್ಪಾದ್ರೆ ನೀವು ಕಮೆಂಟ್ ಮುಖಾಂತರ ನಿಮ್ಮ ಫೋನ್ ನಂಬರ್ ತಿಳಿಸಿದ್ರೆ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತೀನಿ. ಲೀಗಲ್ ಏನು ಅನ್ನೋದನ್ನ ವಿಚಾರ ಮಾಡಿ ಜನತೆಗೆ ತಿಳಿಸೋಣ ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ತನಕ ಹೊಸಬರು ಯಾರು ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಳಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ ಉತ್ತಮವಾದ ವಿಡಿಯೋಗಳಿರುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.